ಇನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಾಜ್ಯಕ್ಕೆ ಭಾರಿ ಹಿನ್ನಡೆಯಾಗಿದೆ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲು ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಕರ್ನಾಟಕಕ್ಕೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಹರಿಸಲು ಸೂಚನೆಯನ್ನ ಕರ್ನಾಟಕ ಕೊಟ್ಟಿದೆ ಸುಪ್ರೀಂ ಕೋರ್ಟ್. 15 ದಿನ 12,000 ಕ್ಯೂಸೆಕ್ ನೀರು ಹರಿವಿಗೆ ಆದೇಶವನ್ನ ಹೊರಡಿಸಿದೆ ಸುಪ್ರೀಂ ಕೋರ್ಟ್. ವಿಚಾರಣೆ ಒಂದು ವಾರ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಹೋಗ್ತಾ ಇರತಕ್ಕಂಥದ್ದು ಆಟೋಮೆಟಿಕ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನೆಲ್ಲ ನೋಡಿ ನಾನು ಸಾಯಂಕಾಲ ನಮ್ಮ ಲೀಗಲ್ ಟೀಮು ACS ಜೊತೆ ಎಲ್ಲ ಮಾತನಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಮುಂದೆ ಏನು ಅಂತ ಹೇಳಿ ನಾವು ಸ್ವಲ್ಪ ಪ್ರಯತ್ನ ಮಾಡ್ತೀವಿ. ಹೌದು, ಲೀಗಲ್ ಟೀಮ್ ಜೊತೆ ಸಾಯಂಕಾಲದೊಳಗಡೆ ಅವ್ರು ಪ್ರಿಪೇರ್ ಏನ್ ಮಾಡಬಹುದು, ಏನ್ ಸಿಚುವೇಶನ್ ಅಂತ ಹೇಳಿ ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ನಾನು ಅದಾದ್ಮೇಲೆ ಅವ್ರು ಒಂದು ರೌಂಡ್ ಚರ್ಚೆ ಆದ್ಮೇಲೆ ನಾನು ಸಾಯಂಕಾಲ ಮಾತಾಡ್ತೀನಿ. ಥ್ಯಾಂಕ್ ಯು. ಇನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಾಜ್ಯಕ್ಕೆ ಭಾರಿ ಹಿನ್ನಡೆಯಾಗಿದೆ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲು ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಕರ್ನಾಟಕಕ್ಕೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಹರಿಸಲು ಸೂಚನೆಯನ್ನ ಕರ್ನಾಟಕ ಕೊಟ್ಟಿದೆ ಸುಪ್ರೀಂ ಕೋರ್ಟ್. 15 ದಿನ 12,000 ಕ್ಯೂಸೆಕ್ ನೀರು ಹರಿವಿಗೆ ಆದೇಶವನ್ನ ಹೊರಡಿಸಿದೆ ಸುಪ್ರೀಂ ಕೋರ್ಟ್. ವಿಚಾರಣೆ ಒಂದು ವಾರ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಹೋಗ್ತಾ ಇರತಕ್ಕಂಥದ್ದು ಆಟೋಮೆಟಿಕ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನೆಲ್ಲ ನೋಡಿ ನಾನು ಸಾಯಂಕಾಲ ನಮ್ಮ ಲೀಗಲ್ ಟೀಮು ACS ಜೊತೆ ಎಲ್ಲ ಮಾತನಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಮುಂದೆ ಏನು ಅಂತ ಹೇಳಿ ನಾವು ಸ್ವಲ್ಪ ಪ್ರಯತ್ನ ಮಾಡ್ತೀವಿ. ಹೌದು, ಲೀಗಲ್ ಟೀಮ್ ಜೊತೆ ಸಾಯಂಕಾಲದೊಳಗಡೆ ಅವ್ರು ಪ್ರಿಪೇರ್ ಏನ್ ಮಾಡಬಹುದು, ಏನ್ ಸಿಚುವೇಶನ್ ಅಂತ ಹೇಳಿ ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ನಾನು ಅದಾದ್ಮೇಲೆ ಅವ್ರು ಒಂದು ರೌಂಡ್ ಚರ್ಚೆ ಆದ್ಮೇಲೆ ನಾನು ಸಾಯಂಕಾಲ ಮಾತಾಡ್ತೀನಿ. ಥ್ಯಾಂಕ್ ಯು.